ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರ್ ಸರ್ ಮತ್ತು ಪೂಜಾ ಶೆಟ್ಟಿ ಮೇಡಂ ಮಹಿಳಾ ವಿಭಾಗ ರಾಜ್ಯಾಧ್ಯಕ್ಷರು ಇವರ ಆದೇಶದ ಮೇರೆಗೆ ವಿಜಯನಗರ ಜಿಲ್ಲಾ ಹಡಗಲಿ ತಾಲೂಕು ಕಾರ್ಮಿಕರ ಸೌಲಭ್ಯಗಳ ಕುಂದುಕೊರತೆ, ಕಾರ್ಮಿಕರ ಸಮಸ್ಯೆಗಳ ಇದರ ಬಗ್ಗೆ ಮನವಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರಾದ ಹಳ್ಳಿ ಅಂಜಿನಪ್ಪ, ತಾಲೂಕು ಕಾರ್ಯಾಧ್ಯಕ್ಷ ಎಚ್ ಬಾಲಪ್ಪ, ಉಪಾಧ್ಯಕ್ಷರು ಗುರುಸ್ವಾಮಿ, ಉಪಾಧ್ಯಕ್ಷ ಕೆ ದ್ಯಾಮಪ್ಪ, ಸಿದ್ದರಾಮಪ್ಪ, ಶಿವಪ್ಪ, ರಫೀಕ್, ತಾತಪ್ಪ, ಶಿವಕುಮಾರ್, ಆನಂದ್, ಕಲಾವತಿ, ಗೀತಮ್ಮ. ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಮನ್ವಯ ಸಮಿತಿಯ ಸಮಾರಂಭಕ್ಕೆ ಕಟ್ಟಡ ಕಾರ್ಮಿಕರ ಹಲವಾರು ದಿನಗಳ ಬೇಡಿಕೆಗಳನ್ನು ತಮ್ಮ ಸರ್ಕಾರ ಬಿಜೆಪಿ ಸರ್ಕಾರವು ಈಡೇರಿಸಿಲ್ಲ. ಹಾಗಾಗಿ ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬಂದಿದೆ. ಈ ವಿಷಯವಾಗಿ ತಮಗೂ ಹಾಗೂ ಹಿಂದಿನ ಸರ್ಕಾರಕ್ಕೂ ಸಮನ್ವಯ ಹಾಗೂ ಇತರೆ ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳು ಪ್ರತ್ಯೇಕವಾಗಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಬದಲಾಗಿ ಕಟ್ಟಡ ಕಾರ್ಮಿಕರಿಗೆ ಅವಶ್ಯಕತೆ ಇಲ್ಲದ ಹಲವಾರು ತರದ ಕಿಟ್ಗಳು, ಕೋಟ್ಯಾಂತರ ಸಂಖ್ಯೆಯ ಕ್ಯಾಲೆಂಡರ್ಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆರೋಗ್ಯ ತಪಾಸಣೆ ಮಾಡುವ ಬದಲಾಗಿ ಸುಮಾರು 500 ಕೋಟಿಗಿಂತಲೂ ಹೆಚ್ಚು ಖಾಸಗಿ ಆಸ್ಪತ್ರೆಗಳಿಗೆ ವೈದ್ಯಕೀಯ ತಪಾಸಣೆ ನೀಡುವ ನೀತಿಗಳಂತಹ ಕ್ರಮಗಳು ಮಂಡಳಿಯ ಹಣ ಕುಸಿತಕ್ಕೆ ಕಾರಣವಾಗಿವೆ. ಸಂಘಟನೆಗಳು ನಕಲಿ ಕಾರ್ಮಿಕರಿಂದ ಕ್ರಮ ಕೈಗೊಳ್ಳುವುದೆಂದರೆ ನಕಲಿ ಕಾರ್ಮಿಕರ ಹೆಸರಿನಲ್ಲಿ ರೈತ ಕಾರ್ಮಿಕರ ಸೌಲಭ್ಯಗಳನ್ನು ತಡೆ ಹಿಡಿದು ವಜಾಗೊಳಿಸುತ್ತಿರುವುದು, ಪಕ್ಕಾ ಶೈಕ್ಷಣಿಕ ಫಲಸಹಾಯ ಕಡಿತಗೊಳಿಸಿರುವುದು, ಕಾರ್ಮಿಕ ಸಂಘಟನೆಗಳ ಏಕಪಕ್ಷೀಯ ತೀರ್ಮಾನ ಮಾಡುತ್ತಿರುವುದು ಕಾರ್ಮಿಕ ವಿರೋಧಿ ನೀತಿಯಾಗಿರುತ್ತದೆ. ಎಲ್ಲ ಹಳ್ಳಿಯಲ್ಲಿ ಹಾಗೂ ಕಾರ್ಮಿಕ ಮಂತ್ರಿಗಳ ಮತ್ತು ಸಂಘಟನೆ ಬೇಡಿಕೆಗಳು: 1. ಕಾರ್ಮಿಕರಿಗೆ ಅವಶ್ಯಕತೆಗಳ ಕಿಟ್ಗಳನ್ನು ನೀಡುವುದನ್ನು ತಕ್ಷಣದಿಂದ ನಿಲ್ಲಿಸಬೇಕು. ಕರ್ನಾಟಕ ಹೈಕೋರ್ಟ್ ನೀಡುವ ಕಿಟ್ಗಳ ವಿತರಣೆ ಪರ್ಯಾಪ್ತಿಯನ್ನು ಸರ್ಕಾರ ಜಾಗೃತಪಡೆ ಮಾಡುತ್ತದೆ ಹಾಗೂ ರೈತ ಕಾರ್ಮಿಕರ ನಿಲ್ಲಿಸಬೇಕು. ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ನೀವು ನಮ್ಮ ಕಾರ್ಮಿಕರ ಹೋರಾಟಕ್ಕೆ ನೀವು ಸ್ಪಂದಿಸದೇ ಇದ್ದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಸಮಯದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕಾರ್ಮಿಕ ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಕಾರ್ಮಿಕರಿಗೆ ನೀವು ಏನು ಸೌಲಭ್ಯ ಏನು ಕೊಟ್ಟಿದ್ದೀರಾ? ಕಾರ್ಮಿಕರಿಗೆ ಕೊಡಬೇಕಾದಂಥ ಸೌಲಭ್ಯಗಳನ್ನು ಏನು ಕೊಟ್ಟಿದ್ದೀರಾ? ಕೂಲಿ ಕಾರ್ಮಿಕರು ಶ್ರಮಿಸ್ತಾ ಇದ್ದಾರೆ. ಅವರಿಗೆ ಇರುವುದಕ್ಕೆ, ವಾಸ ಇರುವುದಕ್ಕೆ ಅವರಿಗೆ ಮನೆ ಇಲ್ಲ, ಅವ್ರಿಗೆ ಕೊಡೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ಪೋಸ್ಟ್ ಪಾಸ್ ಕೊಟ್ಟರೆ ಅದು ಕೂಡ ಏನು ಯೂಸ್ ಆಗಿದೆ. ಸ್ಕಾಲರ್ಶಿಪ್ ಮಾಡಿದ್ರೆ ಬಡ ಅಂದರೆ ಸ್ವಾಮಿ ಇವತ್ತು ನಿರ್ಮಾಣಗಳಲ್ಲಿ ಕೂಲಿ ಕಾರ್ಮಿಕ ಇವತ್ತು ಕೂಲಿ ಮಾಡಿದ್ರೆ 400-500 ರೂಪಾಯಿ ಕೂಲಿ ಸಿಗುತ್ತೆ. ಅಂತಂದ್ರೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಾಕಿದ್ರೆ ಅದನ್ನು ಕೂಡ ನೀವು ರದ್ದು ಮಾಡಿದ್ರೆ ನಿಲ್ಲಿಸಿದ್ದೀರ. ಯಾಕೆ? ನೀವು ದುಡ್ಡನ್ನು ಲೂಟಿ ಮಾಡೋದಕ್ಕೋಸ್ಕರ ನೀವು ಕೂಲಿ ಕಾರ್ಮಿಕರ ದುಡ್ಡನ್ನು ಸದುಪಯೋಗ ಪಡಿಸೋದಕ್ಕೋಸ್ಕರ ನೀವು ಈ ಥರ ಸುಳ್ಳು ಭರವಸೆ ಕೊಟ್ಟು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಮತ್ತು ಎಲ್ಲ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಪ್ರತಿಯೊಂದು ಬಂತು ಅವರೆಲ್ಲರಿಗೂ ತುಂಬ ಅನ್ಯಾಯ ಮಾಡ್ತಾ ಇದ್ದೀರ. ನೀವು ನಮ್ಮ ಹೋರಾಟಕ್ಕೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಅಂಗಡಿಗೆ
ಬೃಹತ್ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ. ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ನಿಮಗೆ ಬೇಕಾದಂತಹ ಬಜೆಟ್ ಇದೆ, ಆ ಬಜೆಟ್ ನಲ್ಲಿ ಏನ್ ಮಾಡಬೇಕು ಮಾಡ್ಕೊಳ್ಳಿ. ನಿಮ್ಮಪ್ಪನ ಮನೆ ಆಸ್ತಿ ಅಲ್ಲ. ಹೈಕೋರ್ಟ್ ಆದೇಶವನ್ನು ನೀಡುತ್ತೆ, ಯಾವುದೇ ರೀತಿಯಾದ ಕಿಟ್ಟನ್ನು ಹಂಚುವರಿಕೆ ಮತ್ತೆ ಅದೇ ಕೆಲಸ ಮಾಡ್ತೀರಿ. ಕಿಟ್ಟಿಲ್ಲ ಅಂದ್ರೆ ಕೋರ್ಟ್ಗಳಿಗೆ, ಕಾನೂನುಗಳಿಗೆ ಬೆಲೆ ಇಲ್ವಾ? ನೀವು ಕಾನೂನಿಗೆ ಬೀಳುವಂತಹ ವ್ಯಕ್ತಿಗಳ ಆರೋಗ್ಯ ಸಮಸ್ಯೆಗಳನ್ನ ಮಾಡಿಕೊಳ್ಳುತ್ತೆ, ಹೈಕೋರ್ಟ್ ಆದೇಶ ನೀಡುತ್ತೆ, ಆದರೂ ಮಾಡ್ತೀರಿ ಅಂದ್ರೆ ಕಾನೂನಿಗೆ ಬೆಲೆ ಇಲ್ಲ. ಕಾನೂನೇ ನಿಮ್ಮ ಅಪ್ಪಂದ. ಅಧಿಕಾರಿಗಳೇ, ಸಚಿವರೇ, ಇದು ಅಪ್ಪನ ಮನೆಯ ಆಸ್ತಿ ಅಲ್ಲ, ಆಸ್ತಿ ಅಲ್ಲ. ಆ ಕಾರ್ಮಿಕರಿಗೆ ಮುಟ್ಟಿಸಿ ನಿಜವಾದ ಕಾರ್ಮಿಕರಿಗೆ ತೊಂದರೆ ಕೊಡಬೇಡಿ, ನಿಜವಾದ ಕಾರ್ಮಿಕರನ್ನ ಬಿಡಬೇಡಿ. ಎಲ್ಲ ಆಲೋಚನೆಗಳನ್ನ ಅದನ್ನು ತೆಗೆದುಹಾಕಿ ಇದು ಪ್ರಜಾಪ್ರಭುತ್ವ, ಸರ್ವಾಧಿಕಾರಿ ಆಡಳಿತ ಏನೋ ಮಾಡಿದ ಕೈ ಕಟ್ಟಿಕೊಳ್ಳುವಂತ ನಾವು ನಾಗರಿಕರಲ್ಲ, ನಾವು ಕಾರ್ಮಿಕರು, ನಾವು ಕಟ್ಟಡ ಕಾರ್ಮಿಕರು. ನಾವು ಮನೆ ಕಾರ್ಮಿಕರಿಗೆ ರಾಜ್ಯದಾಗ ನಾವು